ಪಿಕ್ಚರ್ಗಳು ಕೂಡ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಹೊಡ್ತಿತ್ತು ಸರ್. ಹಾಲುಂಡತವರು ಅಂತ ಡಿ ರಾಜೇಂದ್ರ ಬಾಬು ಅವ್ರ ಜೊತೆ ಡೈರೆಕ್ಷನಲ್ಲಿ ಬಂದಂಥ ಸಿನಿಮಾ, ಅದ್ದೂರಿಯಾಗಿ ಹೋಯ್ತಂತೆ ಸಿನಿಮಾ. ಅದು ಕೂಡ ಮೈಸೂರಲ್ಲಿ 3 ಥಿಯೇಟರ್ಲೇನೋ 100 ಡೇಸ್ ಹೋಗಿತ್ತು ಅಂತಾರೆ ಸರ್. ಹೇಗೆ ಸರ್ ಅದು? ಇವತ್ತಿನ ಒಂದು ಸಂದರ್ಭದಲ್ಲಿ 4 ವಾರ 5 ವಾರ ಹೋಗಿ 100 ಕೋಟಿ 1000 ಕೋಟಿ ಅದು ಒಂದು ಕಡೆ ಇವತ್ತಿನ ಟ್ರೆಂಡ್. ಬಟ್ ಅವತ್ತು ಆ ರೀತಿ ಇರಲಿಲ್ಲ ಸರ್. ಅವತ್ತು ಯಾವುದೋ ಒಂದು ಸಿನಿಮಾವನ್ನು ಹೆಚ್ಚಿಗೆ ಥಿಯೇಟರ್ನಲ್ಲಿ 100 ದಿನ ಓಡಿದೆ, ಹೆಚ್ಚಿಗೆ ಥಿಯೇಟರ್ನಲ್ಲಿ ಅದು 25 ವಾರ ಓಡಿದೆ, ಹೆಚ್ಚಿಗೆ ಥಿಯೇಟರ್ನಲ್ಲಿ ಅದು 50 ವಾರ ಪ್ರದರ್ಶನ ಮಾಡಿದೆ. ಈ ರೀತಿಯಲ್ಲಿ ಆ ಸಿನಿಮಾಗೆ ಒಂದು ಸಕ್ಸಸ್ ರೇಟನ್ನು ಕೊಡ್ತಾ ಇದ್ರು. ನನಗೆ ಗೊತ್ತಿರೋಂಥ ವಿಚಾರ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೈಸೂರಿನಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಒಂದು ಥಿಯೇಟರ್ನಲ್ಲಿ 25 ವಾರ ಅಥವಾ 1 ವರ್ಷ ಓಡಿದೆ ಕೆಲವು ಸಿನಿಮಾ. ಅದ್ರ ಜೊತೆಗೆ 1+1 2 ಥಿಯೇಟರ್ನಲ್ಲೂ ಕೂಡ ಓಡಿದೆ. ಅಣ್ಣವ್ರ ಸಿನಿಮಾ ಸಾಕಷ್ಟು ಓಡಿದೆ. ಮೈಸೂರಿನಲ್ಲಿ ಏಕಕಾಲದಲ್ಲಿ 3 ಸಿನಿಮಾ ಥಿಯೇಟರ್ನಲ್ಲಿ 100 ದಿನಗಳ ಪ್ರದರ್ಶನ ಕಂಡಂಥ ಸಿನಿಮಾ ಆಲುಂಡತವರು ಸರ್. ಆ ಆಲುಂಡತವರು ಮೈಸೂರಿನ ರಣಜಿ ಥಿಯೇಟರ್ನಲ್ಲಿ ಅದು ಇನಿಷಿಯಲಿ ಬಿಡುಗಡೆ ಆದಾಗ 4 ಶೋ ಇತ್ತು. ಬಟ್ ಅದು ಕಾಲಕ್ರಮೇಣ ಯಾವುದೋ ಒಂದು ಸಿನಿಮಾಗೆ ಬೇರೆ ಆ ಒಂದು ಥಿಯೇಟರ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ ಮಾರ್ನಿಂಗ್ ಶೋ ರಣಜಿ ಥಿಯೇಟರ್ನಲ್ಲಿ ಕಂಟಿನ್ಯೂ ಆಯಿತು. ಲಕ್ಷ್ಮಿ ಥಿಯೇಟರ್ನಲ್ಲಿ 3 ಶೋಸ್ 4 ಶೋಸ್ ಕಂಟಿನ್ಯೂ ಆಯಿತು. ಅದು ಬಿಟ್ಟರೆ ಆಶ್ಚರ್ಯಗೊಳ್ತೀರಾ, ಏನಪ್ಪ ಅಂದರೆ ಮೈಸೂರಿನ ಸರಸ್ವತಿ ಚಿತ್ರಮಂದಿರ ಯಾವ ರೀತಿಯಪ್ಪ ಅಂದರೆ ಯಾವುದೇ ಹೊಸ ಸಿನಿಮಾ ಆದರೂ ರಿಲೀಸ್ ಆಗುವಂಥ ಥಿಯೇಟರ್, ಆದರೆ ಕೇವಲ 1 ವಾರಗಳಿಗೆ ಮಾತ್ರ ಸೀಮಿತವಾಗ್ತಿತ್ತು. ಎಷ್ಟೋ ಚೆನ್ನಾಗಿರುವಂಥ ಸಿನಿಮಾ, ಯಾವುದೇ ಒಂದು ಬಿಡುಗಡೆ ಆದಂಥ ಸಿನಿಮಾ, ಆ ಸಿನಿಮಾ ಮ್ಯಾಕ್ಸಿಮಮ್ ಅಂದರೆ 1 ವಾರದ ಮೇಲೆ ಪ್ರದರ್ಶನ ಕಾಣ್ತಿರ್ಲಿಲ್ಲ. ಕಾಕತಾಳೀಯ ಅಂದ್ರೆ ಏನಪ್ಪ ಅಂದರೆ ಅದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. ಮೊಟ್ಟ ಮೊದಲ ಬಾರಿಗೆ ಸರಸ್ವತಿ ಚಿತ್ರಮಂದಿರದಲ್ಲಿ 100 ದಿನ ಮಾರ್ನಿಂಗ್ ಶೋನಲ್ಲಿ ಪ್ರದರ್ಶನಗೊಂಡಂಥ ಚಲನಚಿತ್ರ ಅಂದರೆ ಆಲುಂಡತವರು. ಮೈಸೂರಿನ ರಣಜಿ ಥಿಯೇಟರ್ನಲ್ಲಿ, ಲಕ್ಷ್ಮಿ ಥಿಯೇಟರ್ನಲ್ಲಿ ಮತ್ತು ಸರಸ್ವತಿ ಥಿಯೇಟರ್ನಲ್ಲಿ 100 ದಿನ ಪ್ರದರ್ಶನಗೊಂಡಂಥ ಸಿನಿಮಾ. ಅದು ಬಿಟ್ಟರೆ ನೆಕ್ಸ್ಟು ವಿಷ್ಣುವರ್ಧನ್ ಅವರ ಅಭಿನಯದ ಆಪ್ತಮಿತ್ರ ಸಿನಿಮಾ ಕೂಡ ಮೈಸೂರಿನ ರಣಜಿ ಥಿಯೇಟರ್, ಲಕ್ಷ್ಮಿ ಥಿಯೇಟರ್ ಮತ್ತೆ ಸರಸ್ವತಿ ಥಿಯೇಟರ್. ಬಟ್ ಒಂದು ಚೇಂಜಸ್ ಏನಪ್ಪ ಅಂದರೆ 3 ಥಿಯೇಟರ್ಗಳು ಕೂಡ 4 ಮತ್ತು 3 ಪ್ರದರ್ಶನದಲ್ಲಿ 100 ದಿನ ಪೂರೈಸಿದಂಥ ಚಿತ್ರ. ಇನ್ನೊಂದು ವಿಚಾರ ನಿಮಗೆ ಹೇಳ್ಕೊಳ್ಬೇಕಾದ ವಿಚಾರ ಏನಪ್ಪ ಅಂದರೆ ನಮ್ಮ ಈ ಮೈಸೂರಿನ 3 ಪ್ರತಿಷ್ಠಿತ ಥಿಯೇಟರ್ ಏನಿದೆ, ಅದು ಲಿಡೋ ಥಿಯೇಟರ್ ಆಗಿರ್ಬೋದು, ವುಡ್ಲ್ಯಾಂಡ್ಸ್ ಥಿಯೇಟರ್ ಆಗಿರ್ಬೋದು, ರಣಜಿ ಥಿಯೇಟರ್ ಆಗಿರ್ಬೋದು, ಯಾವುದಾದ್ರೂ ಒಂದು ಅದರಲ್ಲೂ ದಸರಾ ಸಂದರ್ಭದಲ್ಲಿ ಬಂದಂಥ ಸಿನಿಮಾಗಳಾಗ್ಬಿಟ್ರೆ ಯಾವುದೇ ಒಂದು ಹಳೆ ಸಿನಿಮಾ ಆದರೂ ಕೂಡ ಅವತ್ತೊಂದು ದಿನಕ್ಕೆ ಹೌಸ್ಫುಲ್ ಆಗುತ್ತೆ, ಅದು ಬೇರೆ ಮಾತು. ಆದರೆ 3 ಥಿಯೇಟರ್ನಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನಗೊಂಡಂಥ ಸಿನಿಮಾಗಳು ಆ 3 ಥಿಯೇಟರ್ನಲ್ಲಿ ಇರ್ತಿತ್ತು. ಲಿಡೋ ಥಿಯೇಟರ್ನಲ್ಲಿ ಲಾಕಪ್ ಡೆತ್ ಅನ್ನೋ ಒಂದು ಸಿನಿಮಾ ಪ್ರದರ್ಶನ ಮಾಡ್ತಾ ಇದ್ದಿದ್ದು ದೇವರಾಜ್ ಅವರ ಅಭಿನಯದಂಥ ಒಂದು ಸಿನಿಮಾ. ಅದೇ ರೀತಿ ರಣಜಿ ಥಿಯೇಟರ್ನಲ್ಲಿ ಆಲುಂಡತವರು, ಈಗ ತಾನು ಹೇಳೋದ್ನೆಲ್ಲ ಆ ಆಲುಂಡತವರು ಸಿನಿಮಾ ಪ್ರದರ್ಶನಗೊಳ್ತಾ ಇತ್ತು. ಅದೇ ರೀತಿ ವುಡ್ಲ್ಯಾಂಡ್ಸ್ ಥಿಯೇಟರ್ನಲ್ಲಿ ಮುತ್ತಣ್ಣ, ಶಿವರಾಜ್ ಕುಮಾರ್ ಅಭಿನಯದಂಥ ಒಂದು ದ್ವಿಪಾತ್ರದಲ್ಲಿ ನಡೆಸಿರೋದಂಥ ಆ ಒಂದು ಸಿನಿಮಾ, ಆ ಒಂದು ಸಂದರ್ಭದಲ್ಲಿ ಆ 3 ಸಿನಿಮಾಗಳು ಅದ್ದೂರಿಯಾದಂಥ ಸಿನಿಮಾಗಳು. ದಸರಾ ಸಂದರ್ಭದಲ್ಲಿ ಆ 3 ಸಿನಿಮಾಗಳು ಅಕ್ಕಪಕ್ಕದ ಥಿಯೇಟರ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಜನಜಂಗುಳಿ. ಆ ಒಂದು ಮೈಸೂರಿನ ಅರಮನೆಗೂ ಈ 3 ಥಿಯೇಟರ್ಗೂ ಡಿಸ್ಟೆನ್ಸ್ ತುಂಬಾನೇ ಕಡಿಮೆ ಇತ್ತು. ಎಲ್ಲಿ ಜನ ಹೋಗ್ತಿದ್ರು, ಎಲ್ಲಿ ಜನ ಬರ್ತಿದ್ರು ಭಗವಂತನಿಗೆ ಒಬ್ಬನಿಗೆ ಗೊತ್ತು ಸರ್. ತುಂಬಾನೇ ಅದ್ದೂರಿಯಾಗಿ ಪ್ರದರ್ಶನಗೊಂಡಂಥ ಆ ಒಂದು ಚಲನಚಿತ್ರಗಳು ಏಕಕಾಲದಲ್ಲಿ ಈ ಒಂದು ಪ್ರತಿಷ್ಠಿತ 3 ಥಿಯೇಟರ್ಗಳಲ್ಲಿ ಪ್ರದರ್ಶನಗೊಂಡಿತ್ತು. ಏನವತ್ತ ಆ ಥಿಯೇಟರ್ ರೋಡ್ ಓಡಾಡಕ್ಕೂ ಜಾಗ ಇಲ್ಲ ಅಂತ ಕಾಣುತ್ತೆ, ಅಷ್ಟು ಹೌಸ್ಫುಲ್. ದಸರಾ ದಿನ ವೆಹಿಕಲ್ಸ್ ಅಂತೂ ಬ್ಯಾನ್ ಆಗಿದೆ. ನಿಮಗೆ ಗೊತ್ತು, ಮೈಸೂರಿನ ದಸರಾ ಸಂದರ್ಭದಲ್ಲಿ ಮೇನ್ ರೋಡ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೆಹಿಕಲ್ಸ್ಗಳು ಬಿಡ್ತಿರ್ಲಿಲ್ಲ. ನಡ್ಕೊಂಡು ಓಡಾಡ್ತಿದ್ದಂಥ ಜನಗಳು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಕೂಡ ಕಣ್ಣು ಹಾಸಿದ್ರು ಬರೀ ಜನ ಜಂಗುಳಿ ಆ ರೀತಿ ಇತ್ತು. ಒಂದು ಕಡೆ ದಸರಾಗೆ ಬಂದಂಥ ಜನ, ಆ ಬಂದಂಥ ಜನಗಳು ಈ 3 ಥಿಯೇಟರ್ನಲ್ಲಿ ಯಾವ್ದಾರ ಒಂದು ಥಿಯೇಟರ್ನಲ್ಲಿ ಟಿಕೆಟ್ ಸಿಕ್ಕಿದ್ರೆ ಸಾಕಾದ್ರೆ 3 ಕೂಡ ಅದ್ದೂರಿ ಸಿನಿಮಾಗಳು. ಆ 3ರಲ್ಲಿ ಯಾವುದೇ ಒಂದು ಸಿನಿಮಾ ಬಂದರು ಟಿಕೆಟ್ ಕೊಟ್ಟರು, ಅದು ಟಿಕೆಟ್ ಬ್ಲಾಕಲ್ಲಿ ಸಿಕ್ಕಿದ್ರು ಸಾಕು. ಬ್ಲಾಕ್ನಲ್ಲಿ ಟಿಕೆಟ್ ಸಿಗ್ತಿರ್ಲಿಲ್ಲ. ಬ್ಲಾಕ್ನಲ್ಲೂ ಕೂಡ ಟಿಕೆಟ್ ಸಿಗದೇ ಇರೋಂಥ ಸಂದರ್ಭದಲ್ಲಿ ಎಷ್ಟೋ ಜನ ಬೇಜಾರು ಮಾಡಿಕೊಂಡು ಊರುಗಳಿಗೆ ವಾಪಸ್ ಆದಂಥ ನಿದರ್ಶನ ಇತ್ತು ಸರ್.